ಇವೆಲ್ಲ ನಾವು ಚೈನ್ಸ ಮತ್ತು ಮರ ಕಟ್ ಮಾಡೋದು. ಹಾಂ, ಇವೆಲ್ಲ ನಾವು ಸ್ಮಾಲ್ ಗೇರ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಬೋಲ್ಟ್ ಕಟ್ಟು ನೋಡಿದ್ದೀರಾ? ಏನಕ್ಕೆ ಯೂಸ್ ಆಗುತ್ತೆ ಗೊತ್ತಾ? ಇನ್ನೇನು ಕೀ ಕಟ್ ಮಾಡೋಕ್ಕೆ. ಓಕೆ, ಶಟ್ರೆಲ್ಲ ಓಪನ್ ಮಾಡೋಕ್ಕೆ, ಕೀ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ನೊಂದು ಇದೇನಂತಾರೆ ಹೇಳಿ, ಫೈರ್ಮ್ಯಾನ್ ಆ್ಯಕ್ಸ್. ನಾವು ಫೈರ್ಮ್ಯಾನ್, ಇದು ನಮಗೆ ಸಪೋರ್ಟಿಂಗು ಫೈರ್ಮ್ಯಾನ್ ಆ್ಯಕ್ಸ್. ಇದರಲ್ಲಿ ಇದು ಇನ್ಸುಲೇಟೆಡ್. ಇದರಲ್ಲಿ ಅಪ್ ಟು 230 ವೋಲ್ಟ್ನ ವೈರ್ನ ಕಟ್ ಮಾಡೋದು. ಓಕೆ, ಮತ್ತೇನೇನು ಬೇಕು? ರೋಬಾರ್ ಇದೆ, ರೋಬಾರ್, ಶವಲ್ ಇದೆ. ಓಕೆ, ಇವೆಲ್ಲ ರಿಂಚಸ್ ಇದೆ, ಬಿಗ್ ಹ್ಯಾಮರ್ ಇದೆ. ಓಕೆ, ಅಲ್ಲೇ ಕಾಣಿಸ್ತದೆ ಸ್ವಿಮ್ಮಿಂಗ್ ಬರುತ್ತೆ ಎಲ್ರಿಗೂ? ಪಕ್ಕ ಸ್ವಿಮ್ಮಿಂಗ್ ಮಾಡ್ತೀಯಾ? ಲೈಫ್ ಜಾಕೆಟ್. ಓಕೆ, ಏನಕ್ಕೆ ಯೂಸ್ ಆಗುತ್ತೆ ಹೇಳಿ? ಡ್ರೋನಿಂಗ್ ಆಗಬಾರ್ದು ಅಂತ, ನೀರೊಳಗೆ ಡ್ರೋನಿಂಗ್ ಆಗಬಾರ್ದು ಅಂತ ಇದನ್ನು ವೇರ್ ಮಾಡಿಕೊಂಡು ಒಂದೊಳಗೆ ಇನ್ನೊಂದೊಳಗೆ ಹೋಗ್ಬೋದು. ಓಕೆ, ಸ್ವಿಮ್ಮಿಂಗ್ ಬರ್ದೇ ಇದ್ರೂ ಬಂದ್ರೂ ಇದನ್ನು ಯೂಸ್ ಮಾಡಬೇಕು. ಓಕೆ, ರೋಪ್ ಇದೆ, ಇದು ಫೋಮ್ ಟೆಕ್ನಾಲಜಿ, ಫೋಮ್ ಬರೋದು ಜಾಕೆಟ್. ಏನೋ ಇದೆ ಒಂದು ಬಾಕ್ಸ್ ನೀರು ಬರೋದು. BS ಸೆಟ್ ಅಂತ, ಬ್ರೀದಿಂಗ್ ಅಪಾರ್ಟಸ್ ಸೆಟ್. ಇವಾಗ ಸ್ಮೋಕು, ಹೊಗೆ ತುಂಬಿದ ಕೊಠಡಿಗಳಿಗೆ ಸ್ಮೋಕ್ ರೂಮ್ ಇರುತ್ತೆ, ಅದ್ರಲ್ಲಿ ಎಂಟ್ರಿ ತೊಗೋಬೇಕು, ಉಸಿರಾಡೋಕ್ಕಾಗಲ್ಲ. ಇದನ್ನು ವೇರ್ ಮಾಡಿಕೊಂಡು ಸ್ಮೋಕ್ ರೂಮ್ ಒಳಗಡೆ ನಾವು ಹೋಗ್ಬೋದು. ಓಕೆ, BS ಸೆಟ್ ಅಲ್ಲಿ ನೋಡಿ, ಅಲ್ಲಿ ಹಿಂದೆ ಹಿಂಗೆ ವೇರ್ ಮಾಡಿಕೊಂಡು ಫೈರಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಫೈರ್ಮೆನ್ಸ್, ಫೈರ್ ಫೈಟರ್. ಓಕೆ, ರೋಪ್. ಹಾಂ, ಬೆಂಕಿ ಒಳಗೆ ಉಸಿರಾಡೋಕ್ಕೆ ಎಲ್ಲಿ ಸ್ಮೋಕ್ ಇದೆ ನೋಡಿ, ಅಲ್ಲಿ ಉಸಿರಾಡೋಕ್ಕಾಗಲ್ಲ. ಆ ಟೈಮಲ್ಲಿ BS ಸೆಟ್ ವೇರ್ ಮಾಡಿಕೊಂಡು ಹೋಗೋದು. ಏನದು? ಹೈಡ್ರೆಂಟ್ ನಂಬರ್ ಒನ್. ನೀರನ್ನ ಇದರೊಳಗೆ ಇನ್ಸರ್ಟ್ ಮಾಡಿ, ಹೋಸನ್ನ ಇನ್ಸರ್ಟ್ ಮಾಡಿ ನೀರು ತುಂಬ್ತೀವಿ ಗಾಡಿ ಒಳಗಡೆ. ಓಕೆ, ಫೈರ್ ಹೋಸಸ್ ಇಲ್ಲ. ದಿಸ್ ಆರ್ ಕಾಲ್ಡ್ ಬ್ರಾಂಚಸ್. ಒಂದೊಂದು ಟೈಮ್ ಜೆಟ್ ವಿತ್ ಸ್ಪ್ರೇ ಎಲ್ಲ ಆಗುತ್ತೆ. ಇದು ಓನ್ಲಿ ಜೆಟ್ ಆಗುತ್ತೆ. ಈ ಕಡೆ ಎಲ್ಲ ಸಪ್ರೇಟ್ ಬ್ರಾಂಚಸ್. ಓಕೆ, ಇದೇನಿದೆ ಗನ್ನ, ಶೂಟ್ ಮಾಡಿ ವಾಟ್ರ್ ಗನ್, ಹೋಸ್ರಿ ಲೋಸ್ ಅಂತ ಹೇಳಿ ಹಿಂದೆ ಬ್ಯಾಕ್ ಸೈಡು, ಅದಕ್ಕೆ ಇನ್ಸರ್ಟ್ ಮಾಡಿ ಫೈರ್ನ ಪುಟ್ ಔಟ್ ಮಾಡ್ತೀವಿ. ಇದೇನಿದೆ ನಾವಾಗಲೇ ಹೇಳಿದೆ, BS ಸೆಟ್, ಬ್ರೀದಿಂಗ್ ಅಪಾರ್ಟಸ್ ಸೆಟ್. ಓಕೆ, ಇದರಲ್ಲಿ ಫೋಮ್ ಇದೆ. ನಿಮ್ಮ ಮನೇಲಿ ಪೇರೆಂಟ್ಸ್ ಶೇವಿಂಗ್ ಮಾಡ್ಕೊತಾರ, ಹಾಂ, ಅದರಲ್ಲಿ ಫೋಮ್ ಅದು ಇದೇ ಥರ. ಇದರಲ್ಲಿ ಕೆಮಿಕಲ್ ಇದೆ, A3FF ಫೋಮ್ ಅಂತ. ಇದರಲ್ಲಿ ಯಾವತ್ತು ಆಯಿಲ್ ಫೈರ್ ಆದಾಗ, ಆಮೇಲೆ ಆಯಿಲ್ ಫೈರ್ ಆದಾಗ ನೀರು ಹಾಕ್ಬಾರ್ದು, ಅದ್ರ ಬದಲು ಫೋಮ್ ಯೂಸ್ ಮಾಡಿ, ಮಿಕ್ಸ್ ವಾಟರ್ ವಿತ್ ಫೋಮ್ ಯೂಸ್ ಮಾಡಿ ನಾವು ಬೆಂಕಿನ ಆರಿಸ್ತೀವಿ. ಇದೇನಿದೆ? ಸೆಂಟ್ರಿಫ್ಯೂಗಲ್ ಪಂಪ್. ವಾಟ್ರ್ ಕೆಳಗೆ ವಾಟ್ರ್ ಇದೆ, ತಿರುಗಿ ಇದರಲ್ಲಿ ಫೈರ್ ಹೋಸಸ್ ಇನ್ಸರ್ಟ್ ಮಾಡ್ತೀವಿ. ಫೈರ್ ಹೋಸಸ್ಸಿಂದ ನೀರು ಬರುತ್ತೆ. ಓಕೆ, ಎಷ್ಟು ವಾಟ್ ಇದೆ? 100% ವಾಟ್ರ್ ಇದೆ. ಫೈರ್ ಫೈಟಿಂಗ್ ಮಾಡೋದು ಮೇನ್ ವಾಟ್ರ್ ಬರಬೇಕಲ್ವಾ? ದಿಸ್ ವೆಹಿಕಲ್ ಕಂಟೇನ್ಸ್ ಅಪ್ರಾಕ್ಸಿಮೇಟ್ 7,000 ಲೀಟರ್ ಆಫ್ ವಾಟರ್. ಓಕೆ, 7,000. ಫೈರ್ ಹೋಸಸ್ ಇನ್ಸರ್ಟ್ ಮಾಡೋದು. ಓಕೆ, ಎಷ್ಟಿದೆ ಕೌಂಟ್ ಮಾಡಿ? 7, 8, 9, 10, 11, 12, 13. ಅಲ್ಲಿ ಆ ಕಡೆ ಎಷ್ಟಿತ್ತು? 2, 18 ಹೋಸಸ್ ಇದೆ. ಓಕೆ, ಇದು ಹೈಡ್ರೆಂಟ್ ಮಾಡಿ ಇದರಲ್ಲಿ ವಾಟರ್ನ ತುಂಬಿಸ್ಬೋದು. ಇದು ಏನೇನಿದೆ?
ಇದೇನಿದೆ ಟೈರ್ ಸ್ಟೆಪ್ನಿ ಟೈರ್. ಆ ಟೈರ್ ಇರುತ್ತಲ್ಲ ಇನ್ನೊಂದು ಟೈರ್ ಇನ್ನೊಂದು ಇರುತ್ತೆ ಅದಕ್ಕೆ ಸ್ಟೆಪ್ನಿ ಅಂತ ಅದನ್ನು ತೆಗಿಬೋದು. ಬೆಕ್ಕು ಬೋಲ್ಟಿ OBM ಮಷೀನ್ ಅಂತ ಇರ್ತೀವಿ, ಔಟ್ ಬೋರ್ಡ್ ಮಷೀನ್. ಅದ್ರ ಕೆಲಸ ಏನಿದೆ, ಬೋಟ್ನ ಮೂವ್ ಮಾಡೋದು. ಅದನ್ನು ನಾವು ಎಕ್ಸಿಲೇಟರ್ ಕೊಟ್ಟು ಬೋಟ್ನ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡು, ರಿವರ್ಸು ಫ್ರಂಟು ಮಾಡ್ಬೋದು. ನೀರನ್ನ ತೆಗಿಬೋದು. ಎಲ್ಲಾದರೂ ಫ್ಲಡ್ ಆಗಿದ್ರೆ ಎಲ್ಲ ಇನ್ನೊಂದು ಕಡೆ ಏನೋ ನೀರು ತುಂಬಿದೆ, ನೀರು ಬೇಕು, ನಮ್ಮ ಗಾಡಿ ಒಳಗೆ ನೀರು ಬೇಕು ಅಂದರೆ ಇದನ್ನು ಕೆಳಗಡೆ ನೀರಲ್ಲಿ ಬಿಟ್ಬಿಟ್ಟು ನೀರನ್ನ ಸೊಪ್ಪು ಮಾಡಿ ಗಾಡಿ ಒಳಗೆ ಹಾಕ್ಬೇಕು. ಇದಿನ್ನೂ ರೆಡಿ ಇಲ್ಲ, ನಮ್ಮ ಎಮರ್ಜೆನ್ಸಿ ಯಾವಾಗಾದ್ರೂ ಬೇಕು, ಎಲ್ಲ ಫ್ಲಡ್ ಆಗಿದೆ ಅಂದರೆ ಇದನ್ನು ಗಾಳಿ ತುಂಬಿ ರೆಡಿ ಮಾಡ್ಕೋತೀವಿ. ಪ್ಲೇಟ್ಸ್ ಹಾಕಿ ಪ್ಲೇಟ್ ಏನು ಇದ್ರ ಕೆಲಸನೇ ಇದೆ. ಪೋರ್ಟೇಬಲ್ ಪಬ್ ಎಲ್ಲಾದರೂ ಎಲ್ಲಿ ವಾಟರ್ ಸೋರ್ಸ್ ಇದೆ ನೋಡಿ, ಅಲ್ಲಿ ನೀರನ್ನ ಸಕ್ ಮಾಡಿ ಇದರಿಂದ ಹೊರಗಡೆ ಬರುತ್ತೆ. ಇದೇನೇನು ಗೊತ್ತಲ್ಲ, ಎಲ್ಲ ಸ್ಕೂಲಲ್ಲೂ ಇದೆ. ಹೇಳ್ತೀನಿ ಕೇಳಿ. ವಾಟರ್ ಟೈಪ್ ಇದೆ, CO2 ಅಂತ ಇದೆ. ಇದು CO2 ಕಾರ್ಬನ್ ಡೈಆಕ್ಸೈಡ್ ಫೀಲ್ ಆಗಿದೆ ಹೊರಗಡೆ. ಫೋಮು ಬರುತ್ತೆ. ಫೋಮ್ ಸಪ್ರೇಟ್ ಇದೆ, ಫೋಮ್ ಎಸ್ಟಿಂಗ್ವಿಷರ್ ಇದೆ. ಆಮೇಲೆ DCP ಡ್ರೈ ಕೆಮಿಕಲ್ ಪೌಡರ್ ಎಸ್ಟಿಂಗ್ವಿಷರ್ ಅಂತ ಇದೆ. ಈಗ ಸದ್ಯ ಈಗ ನಾವು 2 CO2 ಇಟ್ಕೊಂಡಿದ್ವಿ, CO2 ಎಸ್ಟಿಂಗ್ವಿಷರ್. ಅದ್ರ ಯೂಸ್ ಏನು ಅಂತ ಗೊತ್ತಾ? CO2 ಎಸ್ಟಿಂಗ್ವಿಷರ್ ಎಲೆಕ್ಟ್ರಿಕ್ ಫೈರಲ್ಲಿ ನೀರು ಹಾಕ್ತೀರಾ? ವಾಟರ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ನೀರನ್ನ ಹಾಕ್ಬಾರ್ದು ಎಲೆಕ್ಟ್ರಿಕ್ ಫೈರ್ ಆದಾಗ, ನಮಗೆ ಶಾಕ್ ಹೊಡೆಯುತ್ತೆ. ಅದಕ್ಕೆ ಅದು ಸರೌಂಡಿಂಗ್ ಕೂಲ್ ಮಾಡಬೇಕು ಅಂದರೆ CO2ನ ಬಳಸಬೇಕು, ಇಲ್ಲ DCP ಡ್ರೈ ಕೆಮಿಕಲ್ ಪೌಡರ್ ಎಸ್ಟಿಂಗ್ವಿಷರ್ನ ಬಳಸಬೇಕು. ಲೈಫ್ ಜಾಕೆಟ್, ಲೈಫ್ ಬಾಯ್ ನೋಡಿದ್ರಾ? ಲೈಫ್ ಬಾಯ್ ಇಲ್ಲಿ ನೋಡಿ, ಲೈಫ್ ಬಾಯ್ ಇಲ್ಲಿ ಸ್ವಿಮ್ಮಿಂಗ್ ಹೋದಾಗ ಒಂದು ರೌಂಡ್ ಕಲರ್ ಇರುತ್ತೆ ನೋಡಿ, ಅಲ್ಲಿ ಲೈಫ್ ಬಾಯ್. ಲೈಫ್ ಬಾಯ್ ಲೈಫ್ ಬಾಯ್. ಏನಾರು ಡೌಟ್ ಇದೆಯಾ? ಇನ್ನೇನಿ ಡೌಟ್? ಲುಕಿಯಾ, ಇವು ಕ್ಲಾಸ್ ಮಾನಿಟರ್ ಇವರು. ಹಾಂ, ಇವ್ರನ್ನೇನಾ? ಯಾಕಮ್ ನಾವು ಕೆಳಗಡೆ ಇಳಿರಿಯಪ್ಪ ಪ್ಲೀಸ್. ಎಲ್ಲ ಫಿಫ್ತಾ?